ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ತುಂಬ ದಿನಗಳಿಂದ ಒಂದಷ್ಟು ವಿಡಿಯೋ ತೊಗೊಂಡಿದ್ದನ್ನ ಈ ನಿಜ ಹೇಳಬೇಕು ಅಂತ ಹೇಳಿದ್ರೆ ಹತ್ತತ್ರ ಆಗ್ತಾಯಿದೆ. ಈ ವಿಡಿಯೋ ಹಾಕ್ತಾ ಇರೋದು ಬಂದು ನಾನು ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಬ್ಯಾಕು. ಅಂದರೆ ಒಂದಷ್ಟು ಆವಾಗ ಗ್ರೇಟ್ ಇಂಡಿಯನ್ ಸೇಲ್ ನಡೀತಾ ಇತ್ತು ಅಂತ ಹೇಳಿ ಒಂದಷ್ಟು ಆರ್ಡರ್ಸ್ ಮಾಡಿದ್ದೆ. ಆವಾಗ ಒಂದು ಹೌಲ್ ಮಾಡೋಣ ಅಂತ ಹೇಳಿ, ಬಟ್ ಹೌಲ್ ಮಾಡೋಕ್ಕಾಗಲೇ ಇಲ್ಲ. ಎಲ್ಲ ವಸ್ತುಗಳು ಸೇರಿಸಿ ನಾನು ಮಾಡೋಣ ಅಂತ ನಂಗೆ ಫ್ರೀ ಆಗಲೇ ಇಲ್ಲ. ಆಮೇಲೆ ಹಿಂದಿಂದೇನೆ ಬೇರೆ ವ್ಲಾಗ್ಸ್ಗಳು, ಟ್ರಾವೆಲ್ ವ್ಲಾಗ್ಸು, ಡೈಲಿ ವ್ಲಾಗ್ಸು, ಅದು ಇದು ಅಂತ ಹೇಳಿ ಆಗಲಿಲ್ಲ. ಸೊ ಅದಕ್ಕೆ ಇವಾಗ ಒಂದಷ್ಟು ಅದು ಇದು ಐಟಮ್ಸ್ ತರಿಸಿದ್ದೆ. ಸೊ ಎಲ್ಲ ಸೇರಿಸಿ ಒಂದು ವ್ಲಾಗ್ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಜುಟ್ಟಿರೋದು ನೋಡಿದ್ರೆ ನೀವು ಗೊತ್ತಾಗ್ಬೋದು ಇದು ಹಳೆ ವಿಡಿಯೋ ಅಂತ. ಓಣಮ್ ಟೈಮಲ್ಲಿ ನೋಡಿ ತರಿಸಿದ್ದು ನಾನು ಈ ಬಟ್ಟೆನ. ಮೀಶೋಯಿಂದನೇ ತರಿಸಿದ್ದು ನಾನು. ಬೆಳೆಯೋ ಮಕ್ಕಳಲ್ವಾ, ಅಮೆಝಾನ್ನಲ್ಲೂ ಇತ್ತು, ಬಟ್ ಪ್ರೈಸ್ ಜಾಸ್ತಿ ಇತ್ತು. ಇವ್ರಿಗೆ ಯಾವಾಗಲೂ ಒಂದು ಸರಿ ಹಾಕ್ತೀವಿ, ಮತ್ತು ಇನ್ನೊಂದು ಸರಿ ಹಾಕೋ ಅಷ್ಟರಲ್ಲಿ ದೊಡ್ಡವರು ಬೇಗ ಬೆಳೀತಾ ಇರ್ತಾರೆ ಮಕ್ಕಳುಗಳು. ಹಾಗಾಗಿ ನಾನು ಆದಷ್ಟು ಬಟ್ಟೆ ಏನಾದರೂ ತರಿಸ್ತಾ ಇದ್ದರೆ ಮೀಶೋಗೆ ಹೋಗ್ತೀನಿ. ಸೊ ನೋಡಿ, ತುಂಬ ಚೆನ್ನಾಗಿತ್ತು. 400 ಏನೋ ಇದಕ್ಕೆ ಕೊಟ್ಟಿರೋದು. 400 ಒಳಗಡೆನೇ ಈ ಬಟ್ಟೆಗೆ ನಾನು ಕೊಟ್ಟಿರೋದು. ತುಂಬ ಚೆನ್ನಾಗಿತ್ತು. ಒಂದು ಸರಿ ಬಂದು ಅದು ಚಿಕ್ಕ ಸೈಜ್ ಆಗಿ ಮತ್ತೆ ಇನ್ನೊಂದು ಸರಿ ಎಕ್ಸ್ಚೇಂಜ್ ಕೊಟ್ಟೆ. ಆಮೇಲೂ ಅವನು ಕರೆಕ್ಟ್ ಸೈಜೇ ಬಂತು. ಹಾಗಾಗಿನೇ ನಾನು ತುಂಬ ಒಂದೊಂದು ಸೈಜ್ ಎಕ್ಸ್ಟ್ರಾ ತರಿಸ್ತೀನಿ. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಐಕಾನಿಕ್ ಕಾಜಲ್ಲು. ಯೂಶ್ವಲ್ ಆಗಿ ಇದನ್ನು ಆನ್ಲೈನಲ್ಲೇ ತರಿಸ್ತಾ ಇರ್ತೀನಿ. ಬೈ ಒನ್ ಗೆಟ್ ಒನ್ ಇರುತ್ತಲ್ವ ಲ್ಯಾಕ್ಮಿದು, ಹಾಗಾಗಿ ತರಿಸ್ತೀನಿ. ಸೊ ಅದೊಂದು ತರಿಸಿದ್ದೆ. ತುಂಬ ರಿವ್ಯೂ ಮಾಡೋ ನೆಸೆಸಿಟಿ ಏನಿಲ್ಲ, ಅದು ಯೂಶ್ವಲಾಗಿ ತರಿಸ್ತಾ ಇರ್ತೀನಿ, ಹಾಗೇ ತರಿಸ್ಕೊಂಡೆ. ನೆಕ್ಸ್ಟ್ ಅದು ಅಮೆಝಾನಲ್ಲಿ ತರಿಸಿದ್ದು, ಫ್ಲಿಪ್ಕಾರ್ಟಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕ್ಲಾತ್ ತರಿಸಿದ್ದೀನಿ. ಇದು ಕೂಡ, ಈ ಲಂಗ ಬ್ಲೌಸು ಕೂಡ ನಾನು ತರಿಸಿದ್ದು ಮೀಶೋದಲ್ಲೇ. ನಾನು ಎಲೆಕ್ಟ್ರಾನಿಕ್ ಐಟಮ್ಸು ಮತ್ತು ಬ್ಯೂಟಿ ಐಟಮ್ಸ್ನ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ಗೆ ಹೋಗ್ತೀನಿ. ಬಟ್ಟೆ ತೊಗೋಬೇಕು ಅಂತಿದ್ರೆ ಮಾತ್ರ ಮೀಶೋಗೆ ಹೋಗ್ತೀನಿ. ಯಾಕೆಂದರೆ ಬ್ಯೂಟಿ ಪ್ರಾಡಕ್ಟ್ಸಲ್ಲಿ ನಾವು ಕ್ವಾಲಿಟಿ ನೋಡಲೇಬೇಕಾಗತ್ತೆ. ಹಾಗಾಗಿ ನಾನು ಅಮೆಝಾನ್ಗೆ ಹೋಗ್ಬಿಡ್ತೀನಿ. ಸೊ ಇದೆಲ್ಲ ಕೂಡ ಮೀಶೋನಲ್ಲಿ ತರಿಸಿದ್ದು. ಲಂಗ ಬ್ಲೌಸು ಮೀಶೋದಲ್ಲೇ ತರಿಸಿದ್ದು. ಈ ಥರ ಕ್ಲಾತ್ ಹಾಕೋಬೇಕು ಅಂತ ತುಂಬ ದಿನದಿಂದ ಆಸೆ ನನಗೆ. ನಾನು ಕೂಡ ತರಿಸಿ, ಇದು ರೀಸೆಂಟಾಗಿ ಈಗ ತರಿಸಿರೋದು. ಇದು ರೀಸೆಂಟಾಗಿ ಒಂದು 3-4 ಡೇಸ್ ಆಗಿದೆ ಅಷ್ಟೇ. ಇಲ್ಲಿ ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಕೂಡ ನಾನು ಅಮೆಝಾನಲ್ಲಿ ತರಿಸಿದ್ದು. ಅಮೆಝಾನಲ್ಲಿ ಗ್ರೇಟ್ ಇಂಡಿಯಾ ಸೇಲ್ ನಡೀತಾ ಇತ್ತಲ್ಲ, ಆ ಟೈಮ್ನಲ್ಲಿ ತರಿಸಿದ್ದು ಇದು ನನ್ನ ಪಕ್ಕದಲ್ಲಿರೋದು ನಂದು. ಎಲ್ರಿಗೂ ಒಟ್ಟಿಗೆ ಒಂದೇ ಥರದ್ದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಬಟ್ ಲೈಟ್ ಬ್ಲ್ಯಾಕು, ಸ್ವಲ್ಪ ಬ್ರೌನು ಆ ಥರ ಮಿಕ್ಸಪ್ ಆಗಿದೆ. ಏನು ಮಾಡೋದಕ್ಕಾಗೋದಿಲ್ಲ, ಒಟ್ಟಿಗೆ ಬರೋದಿಲ್ಲ. ಸೊ ನೆಕ್ಸ್ಟ್ ಬಂದಿದ್ದು ಸ್ವಿಮ್ಮಿಂಗ್ ಡ್ರೆಸ್ಸು. ಇದು ಸಖತ್ತಾಗಿದೆ. ಪುಟ್ಟಿಗೆ ಅಂತ ಹೇಳಿ ತಗೊಂಡೆ. ಸ್ವಲ್ಪ ಒಂದು ಸೈಜ್ ದೊಡ್ಡದೇ ಇದೆ, 1-2 ಸೈಜ್ ದೊಡ್ಡದೇ ಇದೆ. ನಾವು ರೆಸಾರ್ಟ್ ಕಡೆಗೆಲ್ಲ ಹೋಗ್ತಾ ಇರಬೇಕಾದ್ರೆ ಮಿಸ್ ಮಾಡ್ಕೊತಾ ಇದ್ದೆ, ಪಾಪ ಪುಟ್ಟಿಗೆ ಹಾಕಿರೋದು. ಸೊ ಹಾಗಾಗಿ ಇದು ತರಿಸ್ಕೊಂಡೆ. ಅದನ್ನು ತರಿಸಿ ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ. ಬಟ್ ಪ್ರಾಡಕ್ಟ್ ಮಾತ್ರ ಮಸ್ತಾಗಿದೆ. ಆಫರ್ ಇತ್ತು ಅಂತ ಹೇಳಿ ತರಿಸಿಟ್ಕೊಂಡ್ಬಿಟ್ಟೆ. ಮತ್ತು ನಮಗೆ ಬೇಕು ಅಂದಾಗ ಆಫರ್ ಸಿಗಲ್ವಲ್ಲ, ಹಾಗಾಗಿ ಇದ್ದಾಗ ತರಿಸಿಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಸೊ ಇದು ಬಂದುಬಿಟ್ಟು ಈಗ 3 ಡೇಸ್ ಬ್ಯಾಕ್ ತರಿಸಿರುವಂಥದ್ದು. ಇವಾಗಲೂ ಕೂಡ ಅಮೆಝಾನಲ್ಲಿ ಇದು ಮಿಂತ್ರಾದಲ್ಲಿ ತರಿಸಿರೋದು. ಮಿಂತ್ರಾದಲ್ಲಿ ಸೇಲ್ ನಡೀತಾ ಇತ್ತು. ಸೊ ಇದು ಬಂದುಬಿಟ್ಟು ಎಷ್ಟು ಗೊತ್ತಾ, 170 ರುಪೀಸ್. ಇದು 2 ಪಿಲ್ಲೋ ಕವರು ಮತ್ತು ಒಂದು ಬೆಡ್ ಕವರ್, ಬೆಡ್ ಸ್ಪ್ರೆಡ್. ತುಂಬ ಚೆನ್ನಾಗಿದೆ. ನನಗಂತೂ 170 ರುಪೀಸು ವರ್ತ್ ಅಂತ ಅನ್ನಿಸ್ತು. 1 ವರ್ಷ ಬರಲಿ ಬಿಡಿ, ಯಾವಾಗಲೂ 15 ಡೇಸ್ ಒಂದು ಸತಿ ಚೇಂಜ್ ಮಾಡ್ತೀವಿ. ಮನೇಲಿ ಒಂದು 3-4 ಇದ್ದರೆ ಮತ್ತದು ರಿಪೀಟ್ ಆಗೋ ಅಷ್ಟರಲ್ಲಿ 1 ತಿಂಗಳು 2 ತಿಂಗಳು ಆಗಿರುತ್ತೆ. ಸೊ ವರ್ಷದಲ್ಲಿ ಒಂದು 12 ಸರಿ, ಇಲ್ಲ ಅಂದರೆ ಒಂದು 10 ಸತಿನೇ ಹಾಕೋಣ. ಒಂದು 2-3 ಇರೋರು ಒಂದು 10 ಸರಿ ಹಾಕಿ ವಾಶ್ ಮಾಡ್ತೀವಿ ಅಂತಂದ್ರೂ ಕೂಡ ಅದು 10 ಸತಿ ಹಾಳಾದರೆ ಪರವಾಗಿಲ್ಲ, ಒಂದು 170 ರುಪೀಸ್ಗೆ ವರ್ತಲ್ವಾ, 1 ವರ್ಷ ಬಂದ್ರೂ ವರ್ತೆ ಅಂತ ಅಂದ್ಬಿಟ್ಟು ತರಿಸ್ದೆ. ಬಟ್ ತುಂಬ ಜಾಸ್ತಿನೇ ಬರುತ್ತೆ. ನಾನು ಹೇಳಿದ್ದು ಅಷ್ಟೇ, ಒಂದು ಅಪ್ರಾಕ್ಸಿಮೇಟಾಗಿ. ತುಂಬ ಚೆನ್ನಾಗಿದೆ, ಕ್ಲಾತ್ ಇಷ್ಟ ಆಯಿತು. ನ್ಯೂ ಇಯರ್ಗೆ ಹಾಕೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಡ್ರೆಸ್ ತರಿಸ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ನಾನು ತುಂಬ ದಿನದಿಂದ ಕೂಡ ಟಿ ಶರ್ಟ್ಸೇ ನಾನು ಹಾಕೋದು. ಯಾವಾಗಲೂ ಟಿ ಶರ್ಟ್ಸು ಜೀನ್ಸೇ ಹಾಕೋದು. ಬಟ್ ಹಸ್ಬೆಂಡು ಯಾಕೆ ಕುರ್ತಾ ಟೈಪ್ ನೀನು ತರಿಸ್ಕೊಳ್ಳೋದಿಲ್ಲ, ಕುರ್ತಾ ಟೈಪ್ ತರಿಸುವ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನನಗೂ ಸರಿ ಅನ್ನಿಸ್ತು. ಎಲ್ಲೋ 1-2 ಮಾತ್ರನೇ ನಂಗೆ ಈ ಥರ ಇರೋದು. ಇನ್ನೆಲ್ಲ ಕೂಡ ಶರ್ಟ್ ಟೈಪೇ ಇರುತ್ತೆ. ಹಾಗಾಗಿ ಈ ಸತಿ ಒಂದು ಸ್ವಲ್ಪ ಕುರ್ತಾ ಥರ ಇರಲಿ ಅಂತ ಶಾರ್ಟ್ ಕುರ್ತಾ ಒಂದು ತರಿಸ್ಕೊಂಡಿದ್ದೀನಿ. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು
ವಾವಿಂದ ನಾನು ಒಂದು ಫೇಸ್ ವಾಶನ್ನು ತರಿಸ್ಕೊಂಡಿದ್ದೀನಿ. ಯೂಶ್ವಲಾಗಿ ಸಂತೂರ್ ಸೋಪ್ ಹಾಕ್ಕೊಂಡು ಯೂಸ್ ಮಾಡ್ತೀನಿ ನಾನು. ಮಿಡ್ಲಲ್ಲಿ ಒಂದು ಸ್ವಲ್ಪ ದಿನ ಫೇಸ್ ವಾಶ್ ಯೂಸ್ ಮಾಡಿದ್ದೆ. ಸೊ ಇವಾಗ ಚೆನ್ನಾಗಿದೆ ಅಂತ ತರಿಸ್ದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಫ್ರಾಗ್ರೆನ್ಸ್ ಕೂಡ ಮಸ್ತಾಗಿದೆ. ಕಿತ್ತಳೆ ಹಣ್ಣು ಬಿಡಿಸಿದಾಗ ಏನು ಫ್ರಾಗ್ರೆನ್ಸ್ ಬರುತ್ತೆ ಅದೇ ಥರ ಇರುತ್ತೆ ನೋಡಿ. ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ನೊರೆ ಬರುತ್ತೆ, ಹಿಂಗೆ ಸ್ಕ್ರಬ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ಹಾಗಾಗಿ ಇದನ್ನು ಕೂಡ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು ತೊಗೊಂಡು. ಆಫರ್ ಇದ್ದಾಗಲೇ ತೊಗೊಂಡಿದ್ದು. ಇದು ವಾವಲ್ಲಿ ನಿಮ್ಗೆ ಆಫರ್ ಸಿಗ್ತಾನೆ ಇರುತ್ತೆ. ಮಸ್ಟ್ ಟ್ರೈ ಅಂತ ನಾನು ಹೇಳ್ತೀನಿ ಇದನ್ನು. ಸೊ ಓಲ್ಡಲ್ಲಿ ತರಿಸಿರೋದು ಮತ್ತು ಇವಾಗ ತರಿಸಿರೋದು ಎಲ್ಲ ಮಿಕ್ಸ್ ಮಾಡಿ ಒಂದು 6 ಮಂತ್ಸದು ಸೇರಿಸಿ ನಾನು ಒಟ್ಟಿಗೆ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇನ್ನೊಂದು ಆಯಿಲ್ ಕಂಟೈನರ್ ಒಂದು ಬರಬೇಕಿತ್ತು, ಅದು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ. ಅದನ್ನು ನಾರ್ಮಲ್ ವ್ಲಾಗಲ್ಲೇ ತೋರಿಸ್ಬಿಡ್ತೀನಿ. ಇದು ಬಂದುಬಿಟ್ಟು ನನ್ನ ಮಗನಿಗೆ ತರಿಸಿರೋ ಅಂಥದ್ದು ಟಿ ಶರ್ಟ್ಸ್. ನಾನು 3 ಜನಕ್ಕೂ ತರಿಸ್ಕೊಂಡಿದ್ನಲ್ವ, ಹಾಗೆ ಇವನಿಗೊಂದೊಂದು ತರಿಸ್ದೆ. ಬಟ್ ತುಂಬಾ ವೇರಿಯಂಟ್ ಬಂದುಬಿಟ್ಟಿದೆ. ಕಲರು ಫುಲ್ಲು ಆರೆಂಜ್ ಕಲರಲ್ಲಿದೆ. ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊರಗಡೆ ಶಾಪಲ್ಲಿ ಸಿಕ್ಕಿದ್ರೆ ರಿಟರ್ನ್ ಮಾಡ್ತೀನಿ, ಇಲ್ಲಾಂದರೆ ಇದನ್ನೇ ಇಟ್ಕೊತೀನಿ ಆಪ್ಷನ್ ಇಲ್ದಿರ. ನೋಡಬೇಕು, ಇನ್ನೊಂದು 7 ಡೇಸ್ ರಿಟರ್ನ್ ಇದೆ. ಇನ್ನೊಂದು 2 ಡೇಸಲ್ಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಶಾಪಿಂಗ್ ಹಾಲ್ ಸ್ನೇಹಿತರೆ. ಇದು ಕೂಡ ಅಮೆಝಾನಲ್ಲೇ ತರಿಸಿರೋ ಅಂಥದ್ದು. ಈ ಟಿ ಶರ್ಟ್ ಬಂದುಬಿಟ್ಟು ಕ್ವಾಲಿಟಿ ಮಸ್ತಾಗಿದೆ, ಬಟ್ ಕಲರ್ ಫುಲ್ಲು ಆರೆಂಜಿ ಥರ ಇದೆ, ಅದಕ್ಕೋಸ್ಕರ ಅಷ್ಟೇ. ಸೊ ಇದ್ರದ್ದು ಯಾವುದಾದ್ರೂ ಪ್ರಾಡಕ್ಟ್ದು ಲಿಂಕ್ ಬೇಕಿದ್ರೆ ಕೇಳಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಇನ್ನೂ ತುಂಬ ವಸ್ತುಗಳು ತರಿಸಿದ್ದೀನಿ ನೋಡಿ. ಈ ಥರ ಬನಿಯನ್ನು ಚಿಕ್ಕ ಮಕ್ಕಳಿಗೆ ಬೇಕಾಗಿತ್ತು, ಅವನಿಗೆ ತರಿಸ್ಕೊಂಡಿದ್ದೆ. 276ಗೆ ವರ್ತು. ಇದು ಕೂಡ ತುಂಬ ಚೆನ್ನಾಗಿದೆ, ಹಾಗಾಗಿ ಹಾಕಿದ್ದೀನಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ದೇವ್ರ ಮನೆಗೆ ಅಥವಾ ಕಿಚನ್ ಗೋಡೆಗಳಿಗೆ, ಟೈಲ್ಸ್ಗಳಿಗೆ ಅಂಟಿಸ್ತಾರಲ್ಲ, ಆ ಥರ ಒಂದು ವಾಲ್ ಪೇಪರ್ನ ತರಿಸಿದ್ದೆ ನಾನು. ತುಂಬಾ ತಿನ್ನಾಗಿರುತ್ತೆ, ನಾವು ಅಂದ್ಕೊಂಡು ಅಷ್ಟೇನು ದಪ್ಪಕ್ಕಿರೋದಿಲ್ಲ ಇದು. ನನಗೆ ದೇವ್ರ ಮನೆಯಲ್ಲಿ ಪದೇ ಪೇಪರ್ಗಳನ್ನ ಚೇಂಜ್ ಮಾಡಿ ಬೇಜಾರಾಗಿತ್ತು. ಹಾಗಾಗಿ ಒಂದು ಪರ್ಮನೆಂಟಾಗಿ ಹಾಕಿದ್ರೆ ಹೇಗಿರುತ್ತೆ, ಅದು ಯಾವಾಗ ಕಿತ್ತೋಗುತ್ತೋ ಅವಾಗ ಕಿತ್ತೋದಾಗ ಬೇಕಾದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಹೇಳಿ ನಾನು ಇದನ್ನು ತರಿಸ್ಕೊಂಡೆ. ಕಂಪ್ಲೀಟ್ಲಿ ವುಡನ್ ಕಲರ್ ಇರೋದೇ ತರಿಸ್ಕೊಂಡಿದ್ದೀನಿ. ನಿಮಗೆ ವೆರೈಟಿ ಆಫ್ ಕಲರ್ಸ್ ಸಿಗುತ್ತೆ. ನೀವು ಕಿಚನಲ್ಲೆಲ್ಲ ಫುಲ್ಲು ಕೊಳೆ ಆಗುತ್ತೆ ಅಂತ ಹೇಳಿ ನೀವು ಯೂಸ್ ಮಾಡ್ತಿರಲ್ಲ, ಆ ಥರದನ್ನು ತರಿಸ್ಕೊಂಡು ನೋಡಿ. ಹಿಂದೆಗಡೆ ಜಸ್ಟು ರ್ಯಾಪರ್ ಬಿಚ್ಚಿಬಿಟ್ಟು ಹಿಂಗೆ ಪೇಸ್ಟ್ ಮಾಡೋದಷ್ಟೇ. ಸೊ ತುಂಬ ಚೆನ್ನಾಗಿದೆ. ಇದಂತೂ ನಂಗೆ ಸಖತ್ ಇಷ್ಟ ಆಯಿತು. ಬಟ್ ಬಿಸಿನ ಇದ್ರ ಮೇಲೆ ಇಡೋದಕ್ಕಾಗೋದಿಲ್ಲ. ಊದ್ಬತ್ತಿ ಏನಾದರೂ ಹಚ್ಚಿ ಇದ್ರ ಮೇಲೆ ಇಟ್ಟರೆ ಬೇಗ ಸುಟ್ಟೋಗ್ಬಿಡುತ್ತೆ. ಅದರ್ವೈಸ್ ವಾಟರ್ ಪ್ರೂಫ್ ಇರುತ್ತೆ, ನೀರೆಲ್ಲ ಚೆಲ್ಲಿದ್ರೂ ಕೂಡ ಆರಾಮಾಗಿ ಒರೆಸ್ಕೋಬಹುದು. 175 ರುಪೀಸ್ ಏನೋ ಕೊಟ್ಟೆ, ವರ್ತ್ ಅಂತ ಅನ್ನಿಸ್ತು ನನಗೆ. ಬಟ್ ತುಂಬ ಜಾಸ್ತಿ ಬಾಳಿಕೆ ಬರೋದಿಲ್ಲ ಅಂತ ಕೂಡ ಅನ್ನಿಸ್ತು. ಇದು ಬಂದು ನೆಕ್ಸ್ಟ್ ಬರೋವಂಥ ಪ್ರಾಡಕ್ಟು. ಒಂದು ಸ್ಪೂನ್ ಇದೆ, ಇನ್ನೊಂದು ಬ್ರಷ್ ಇದೆ. ಲಾಸ್ಟ್ ಟೈಮು ಗ್ಲಾಸ್ ಜಾರ್ ತರಿಸ್ಬಿಟ್ಟಿದ್ದೆ, ನಿಮಗೆ ತೋರಿಸಿದ್ದೆ ನಾನು. ತವಾ ಮೇಲೆ ಜಸ್ಟು ರಬ್ ಮಾಡೋದಕ್ಕೆ ಅಂತ ಹೇಳಿ ಬ್ರಷ್ನ. ಬಟ್ ಅದರ ಹಾಳಾಯಿತು, ಅದು ಗ್ಲಾಸ್ ಹೊಡೆದೋಯ್ತು. ಸೊ ಹಾಗಾಗಿ ನಾನು ಈ ಸರಿ ಪ್ಲಾಸ್ಟಿಕ್ ತರಿಸ್ಕೊಂಡಿದ್ದೀನಿ. ಹಾಗೆ ಈ ಸತಿ ಒಂದು ಕಂಟೈನರಲ್ಲಿ ಬ್ರಷ್ ಇರುತ್ತೆ, ಇನ್ನೊಂದು ಕಂಟೈನರಲ್ಲಿ ಸ್ಪೂನ್ ಇರುತ್ತೆ. ಸೊ ತುಪ್ಪಕ್ಕೊಂದು ಇಟ್ಕೊಳ್ಳೋಣ, ಆಯಿಲ್ಗೊಂದು ಇಟ್ಕೊಳ್ಳೋಣ ಅಂತ ಹೇಳಿ ತರಿಸಿದ್ದೀನಿ. ಬಂದಿಲ್ಲ, ಬಂದಮೇಲೆ ತೋರಿಸ್ತೀನಿ. ಮೆತ್ಗೆ ಉಲ್ಟಾ ಇವಾಗ ನೋಡ್ದ ನೀನು? ಅದನ್ನ ನೋಡಿರ್ಲಿಲ್ವಾ? ಏನದು ಸರ್ಪ್ರೈಸು? ಅಮ್ಮ ತರಿಸಿದ್ದ? ಏನದು? ಯಾರಿಗೆ? ಅದರಲ್ಲಿತ್ತಾ ಸರ್ಪ್ರೈಸು? ಯಾರಿಗೆ ಅದು? ನಿಂದ? ಓಪನ್ ಮಾಡ್ಸೋ ಅಪ್ಪನ ಹತ್ರ. ಓಪನ್ ಅಂತ ಸರ್ಪ್ರೈಸ್ ಅಲ್ಲಿ ನೋಡಲ್ಲ, ಅಲ್ಲಿ ಹೋಗಿ ಲಿಫ್ಟ್ ಹತ್ರ ಹೋಗಿ. ನೀವೇನ್ರಿ ಹೋಗಿ ಅಂತ ಕೂತ್ಕೋತಿರಲ್ಲ, ಕೆಳಗಡೆ ಮೆಟ್ಲ ಮೇಲೆ ಇಳ್ಕೊಂಡು ಹೋಗೇನು? ಮೆಟ್ಲು ಇಳಿದು ಬಾಚಿನ ನೋಡೋಣ ನಡಿ. ಅಪ್ಪ ಓಪನ್ ಮಾಡಿ ಹಾಕೊಡುತ್ತೆ ನೋಡಿ ಇವಾಗ ನಿಂಗೆ.